ಹೀಗೆ ಇರ್ಲಿ. ಅವರ ಇಲ್ಲದಿರುವಿಕೆ ಎಷ್ಟು ಕಾಡುತ್ತೆ? ತುಂಬಾ ಕಾಡುತ್ತೆ ಸರ್. ಅಂದ್ರೆ ಬೇಸಿಕ್ಲಿ ಅವರ ಬರ್ಡೇ ಅಲ್ವಾ, ಅವ್ರ ಬರ್ಡೇಗೆ ನಾವ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅನ್ನೋದು ನಮ್ಗೆ ಖುಷಿ ಆದ್ರೆ ಅವ್ರನ್ನ ನೋಡಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬ ಡಿ ಬಾಸ್ ಅವರ ಅಭಿಮಾನಿಯ ಆಸೆ. ಆ ಆಸೆ ಲಿಸ್ಟ್ ಅಲ್ಲಿ ನಾನು ಕೂಡ ನಿಲ್ತೀನಿ, ಎಲ್ಲೋ ಒಂದು ಕಾರ್ನರ್ ಅಲ್ಲಿ ನಿಂತಿರ್ತೀನಿ ನಾನು. ಖಂಡಿತವಾಗ್ಲೂ ಅವರ ಜೊತೆಯಲ್ಲಿ ಅವರ ಒಂದು ಬರ್ತ್ಡೇನ ನಾವು ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋ ಆಸೆ ನಮ್ಮಂತ ಎಲ್ಲಾ ಫ್ಯಾನ್ಸ್ಗೂ ಇದೆ. ಎಲ್ಲ ಫ್ಯಾನ್ ಮೂಮೆಂಟ್ ಅಂತ ಒಂದಿರುತ್ತಲ್ಲ, ಫ್ಯಾನ್ ಗರ್ಲ್ ಮೂಮೆಂಟ್, ಫ್ಯಾನ್ ಬಾಯ್ ಮೂಮೆಂಟ್ ಅಂತ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಆಲ್ಮೋಸ್ಟ್ ಎಲ್ರು ಕಾಯ್ತಾ ಇದೀವಿ. ಫೋಟೋ ಇಲ್ಲ ಅಂತ ಅಯ್ಯೋ ಆಕ್ಚುಲಿ ನಂಗೆ ಮತ್ತೆ ನೀವು ನೆನ್ಸಿದ್ರೆ ನಂಗೆ ಅಳು ಬಂದ್ಬಿಡುತ್ತೆ ಇವಾಗ. ಯಾಕಂದ್ರೆ ಅದು ನಿನ್ನೆ ರಾತ್ರಿವರೆಗೂ ಎಲ್ಲೂ ಫೀಲ್ ಆಗಿರ್ಲಿಲ್ಲ. ಓಕೆ, ನಾನು ಅವ್ರನ್ನ ಎಲ್ಲೋ ಒಂದ್ ಕಡೆ ದೂರದಲ್ಲಿ ನೋಡಿದೀನಿ, ಆ ಖುಷಿ ಇದೆ. ಅಥವಾ ಅವರ ಅಪಿಯರೆನ್ಸ್, ಅವರ ಸಿನಿಮಾಗಳಾಗಿರ್ಬಹುದು, ನಾವು ಏನಂತಾರೆ ಪ್ರತಿದಿನ ಟಿವಿನಲ್ಲಿ ನೋಡುವಂತ ಅವಕಾಶ ಇರುತ್ತೆ. ಇವಾಗಂತೂ ಮೊಬೈಲ್ಸ್, ಲ್ಯಾಪ್ಟಾಪ್ಸ್ ಪ್ರತಿಯೊಂದು ಕಡೆ ನಾವು ನೋಡ್ಬೋದು. ಬಟ್ ನಿನ್ನೆ ರಾತ್ರಿಯಿಂದ ಎಲ್ಲರೂ ಪೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೊಂದ್ ಸ್ವಲ್ಪ ನೋವಾಗಕ್ ಸ್ಟಾರ್ಟ್ ಆಯ್ತು. ಒಂದು ಫೋಟೋ ಇಲ್ಲಲ್ಲ ಗುರು ನಂದು ಅಂತ ಅಂದ್ಬಿಟ್ಟು ಐ ಫೆಲ್ಟ್ ಬ್ಯಾಡ್ ಫಾರ್ ದ್ಯಾಟ್. ಅದೊಂದ್ ಸ್ವಲ್ಪ ಜಾಸ್ತಿನೇ ಬೇಜಾರಾಗ್ಬಿಟ್ಟಿದೆ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆ ಮೇಲೆ. ಓಕೆ, ಮೊನ್ನೆ ಎಸ್, ಆಕ್ಚುಲಿ ಹ್ಯಾಪಿ ಬರ್ಡೇ HP D ಇದೆ, ಆದ್ಮೇಲೆ ಈ ಫಿಂಗರ್ ನಲ್ಲಿ D ಇದೆ, ಬಾಸ್ ಇದ್ದಾರೆ. ಸೊ ಹ್ಯಾಪಿ ಬರ್ಡೇ ಬಾಸ್. ನಿಮ್ಮ ಒಂದು ಆಬ್ಸೆನ್ಸ್ ಅಲ್ಲಿ ನಮ್ಮ ಕೈಯಲ್ಲಿ ಸಾಧ್ಯ ಆಗುವಂತ ರೀತಿನಲ್ಲಿ ನಾವು ಸೆಲೆಬ್ರೇಟ್ ಮಾಡಿದೀವಿ. ಬೈ ಎನಿ ಚಾನ್ಸ್ ನಾವು ಮಾಡೋಂಥ ಕೆಲಸ ನಿಮ್ಗೆ ಏನಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ನಾವೆಲ್ಲೋ ದೂರದಲ್ಲಿ ನಿಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದೀವಿ, ನಿಮ್ಗೆ ಇಷ್ಟ ಆಗ್ಲಿ ಅಂತ ನಿಮ್ಮನ್ನ ಮೆಚ್ಕೊಂಡು ಅಪ್ಪಿ ತಪ್ಪಿ ನಿಮ್ಗೆ ಏನಾದ್ರೂ ನಾನು ಮಾಡಿದ್ದು ಏನಾದ್ರೂ ಒಂದು ಇಷ್ಟ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ನಿಮ್ಗೆ ಇಷ್ಟ ಆಗೋ ರೀತಿನಲ್ಲಿ ನಾವು ಸೆಲೆಬ್ರೇಟ್ ಮಾಡುವಂತ ಎಲ್ಲಾ ಪ್ರಯತ್ನ ಮಾಡ್ತೀವಿ. ಅಂಡ್ ಸಮ್ ಡೇ ನಿಮ್ಮ ಬರ್ತ್ಡೇನ ಜೊತೆಯಲ್ಲಿ ಸೆಲೆಬ್ರೇಟ್ ಮಾಡುವಂತಹ ಅವಕಾಶ ನನಗೆ ಸಿಗ್ಲಿ. ಮೊನ್ನೆ ಕರಿಯರ್ ರಿಲೀಸ್ ಮಾಡಿಸಿದ್ರಿ, ಇವತ್ತು ಅನ್ನದಾನ, ಏನ್ ಹೇಳ್ತೀರಾ ಇದಕ್ಕೆ? ಅಂದ್ರೆ ಅವರ ಬರ್ತ್ಡೇ ದಿನ ಆಕ್ಚುಲಿ ಅನ್ನದಾನ ಮಾಡ್ಬೇಕು ಅನ್ನೋದು ಬಹಳ ಟೈಮ್ ಇಂದ ಫಾಲೋ ಮಾಡ್ಕೊಂಡು, ನಾನ್ ಮಾತ್ರ ಅಲ್ಲ, ನಂತರ ಸುಮಾರು ಜನ ಅವರ ಸೆಲೆಬ್ರಿಟೀಸ್ ಫಾಲೋ ಮಾಡ್ತಾ ಇದ್ದಾರೆ. ಅಂಡ್ ಈಗ ನಾನ್ ಯಾವುದೋ ಒಂದು ದಿವಸ ಮಾಡ್ತಾ ಇದ್ದೆ ಅಂದ್ರೆ ನನ್ನ ಬರ್ತ್ಡೇ ಆಗಿರ್ಬೋದು, ಅಥವಾ ಅವ್ರ ಬರ್ತ್ಡೇ ದಿನ ಆಗಿರ್ಬೋದು, ಅಥವಾ ನಮ್ಮ ತಾಯಿ ಬರ್ತ್ಡೇ ದಿನ ಆಗಿರ್ಬೋದು, ಯಾವತ್ತೋ ಒಂದು ದಿವಸ ಅನ್ನದಾನ ಮಾಡ್ಬೇಕು ಅನ್ನೋದು, ಅಥವಾ ವರ್ಷದಲ್ಲಿ 1-2 ಸಲ ಮಾಡ್ಬೇಕು ಅನ್ನೋದು ನನ್ನ ಒಂದು, ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿರೋರು ಯೂಶಲಿ ಗೊತ್ತಿರುತ್ತೆ ನಾನು ಮಾಡ್ತೀನಿ ಈ ಕೆಲಸ ಅಂತ. ಬಟ್ ಅದನ್ನ ತೀರಾ ಹೈಲೈಟ್ ಮಾಡ್ಕೊಳ್ಳೋ ಅಂತ ಫೀಲ್ ಅಲ್ಲಿ ಏನು ಯಾವತ್ತೂ ಇರ್ಲಿಲ್ಲ. ಇವತ್ತು ಅವರ ಬರ್ತ್ಡೇ ಆಗಿರೋದ್ರಿಂದ ಈ ಜಾಗದಲ್ಲಿ ಮಾಡಿರೋದ್ರಿಂದ ಪ್ರಾಬಬ್ಲಿ ಎಲ್ಲರಿಗೂ ತಲುಪುವಂತ ಒಂದು ಸಂದೇಶ ನಾವು ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಬಿಕಾಸ್ ನಮ್ಮ ಡಿ ಬಾಸ್ ಫ್ಯಾನ್ಸ್ಗೆ ಅವ್ರು ಹೇಳಿರೋ ಅಂತ ಮಾತು, ಬೇರೆ ಎಲ್ಲೋ ಬೇರೆ ಇನ್ಯಾವುದಕ್ಕೂ ನೀವು ಖರ್ಚು ಮಾಡಿ ಹಾಳು ಮಾಡೋದಕ್ಕಿಂತ ರೇಷನ್ ಕೊಡೋದಾಗಿರ್ಬೋದು, ಅನ್ನದಾನ ಮಾಡೋಂಥದ್ದಾಗಿರ್ಬೋದು, ಇಂಥವುಗಳನ್ನ ನೀವು ಹೆಚ್ಚಾಗಿ ಮಾಡಿ ಅಂತ ಬಹಳಷ್ಟು ಜಾಗದಲ್ಲಿ ಹೇಳಿದ್ದಾರೆ. ನಾನ್ ಮಾತ್ರ ಅಲ್ಲ, ನನ್ನನ್ನ ಇವಾಗ ಸಿನಿಮಾ ರಿಲೀಸ್ ಅನ್ನೋ ವಿಚಾರಕ್ಕೆ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿದ್ರು, ಅವರ ಫ್ಯಾನ್ ಪೇಜಸ್, ಇವ್ರು ಎಲ್ಲಾರು ಕೂಡ ಇದೇ ಕೆಲಸಗಳನ್ನ ಒಂದಲ್ಲ ಒಂದ್ ಜಾಗದಲ್ಲಿ ಮಾಡಿರ್ತಾರೆ. ನೀವು ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ನೆನ್ನೆ ಕೂಡ ಇದೇ ಥಿಯೇಟರ್ ಮುಂದೆ ಅನ್ನದಾನ ಮಾಡಿದ್ದಾರೆ. ಐ ಡೋಂಟ್ ಇವನ್ ನೋ ಆ ಗ್ಯಾಂಗ್ ಯಾವುದು ಅಂತ, ಬಟ್ ಥ್ಯಾಂಕ್ ಯು ಸೋ ಮಚ್ ನೀವು ಮಾಡಿರೋದಕ್ಕೆ. ಅಂಡ್ ಇವತ್ತು ನನ್ನ ಜೊತೆ ಕೆಲವರು ಅವರ ಫ್ಯಾನ್ಸ್ ನನ್ನ ಜೊತೆನಲ್ಲಿ ಜಾಯಿನ್ ಆಗಿ ಈ ಒಂದು ಅನ್ನದಾನಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಾನೇನು ಮಾಡ್ತಾ ಇದ್ದೀನಿ ಆ ಕೆಲಸ ನಿಂತ್ಕೊಂಡು ಮಾಡುವಂಥದ್ದಾಗಿರ್ಬೋದು, ಪ್ರತಿಯೊಂದನ್ನು ತಂದು ಈ ಪ್ರೋಸೆಸ್ ನ ಮಾಡುವಂಥದ್ದಾಗಿರ್ಬೋದು, ಇದೆಲ್ಲಾನು ಕೂಡ ತುಂಬಾ ನೀಟಾಗಿ ಆಗಿದೆ. ಐ ಆಮ್ ವೆರಿ ಹ್ಯಾಪಿ. ಬಾಸ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಓಕೆ, ಇದೇ ಟೈಮಲ್ಲಿ ವಿಜಯಲಕ್ಷ್ಮಿ ಮ್ಯಾಮನ್ ಏನಾದ್ರು ಮೀಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರಾ? ಟ್ರೈ ಮಾಡ್ತಾ ಇದ್ವಿ. ಅಂದ್ರೆ ಅವರ ರೆಸ್ಟ್ರಿಕ್ಷನ್ಸ್ ಬಹಳಷ್ಟು ಇದೆ. ಯಾಕಂದ್ರೆ ಈ ಮುಂಚೆ ಕೆಲವೊಂದು ಕಡೆ ಅಪಿಯರ್ ಆಗ್ಬೇಕಾದ್ರೆ ಆಗಿರುವಂತದ್ದಾಗಿರ್ಬೋದು, ಐ ಹ್ಯಾವ್ ರಿಕ್ವೆಸ್ಟೆಡ್ ಸಾಧ್ಯ ಆದಷ್ಟು ಅವ್ರನ್ನ ರೀಚ್ ಮಾಡಕ್ ಟ್ರೈ ಮಾಡಿದ್ವಿ. ಅಂಡ್ ಡೈರೆಕ್ಟ್ ಪರಿಚಯ ಇಲ್ಲದೆ ಇದ್ದಾಗ ಕೆಲವೊಂದ್ಸತಿ ನಾವೇನು ಮಾಡಕ್ ಆಗಲ್ಲ. ಅವ್ರಿಗೂ ಎಲ್ಲೋ ಗೊತ್ತಿರುತ್ತೆ, ನಾನು ಹೋಗ್ಬೋದಾಗಿತ್ತು ಅಂತ ಯಾವತ್ತಾದ್ರೂ ಅವರು ಅನ್ಕೊಳ್ಬಹುದು ಅಂತ ಅನ್ಸುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಕನೆಕ್ಷನ್ ಇಲ್ಲದೆ ಇರೋದ್ರಿಂದ ವಿ ಕುಡಂಟ್ ರೀಚ್. ಟ್ರೈ ಮಾಡಿದೀನಿ. ಐ ಡೋಂಟ್ ನೋ, ಅದು ಎಲ್ಲಾನು ಹಣೆನಲ್ಲಿ ಬರ್ದಿರ್ಬೇಕಲ್ಲ, ಎಲ್ಲಾರು ಇಂಥವ್ರ ಜೊತೆನಲ್ಲಿ ನಿಂತ್ಕೊಂಡು ಕೆಲಸಗಳನ್ನ ಮಾಡ್ಬೇಕು ಅಂತ. ಇವತ್ತು ನನ್ನ ಫ್ರೆಂಡ್ಸ್ ಲಕ್ಷ್ಮಿ ಇರ್ಬೋದು, ಅಥವಾ ಮೊನ್ನೆ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಬಂದಂತ ರಕ್ಷಕ್, ಅಮೃತ, ಪ್ರೀತು, ಇನ್ನೊಂದು ಅಷ್ಟು ಜನ ನಮ್ಮ ಜೊತೆನಲ್ಲಿ ನಮ್ಮ ಪಾರ್ಟ್ನರ್ ಯಾವಾಗ್ಲೂ ನಿಂತ್ಕೊಂಡಿದ್ದಾರೆ, ಆರ್ಕೆ ಅವರು. ಸೊ ಲೈಕ್ ಈ ಒಂದು ನಾವು ಮಾಡೋಂಥ ಕೆಲಸಗಳಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಮ್ಮ ಜೊತೆ ನಿಂತ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಡಿ ಬಾಸ್ ಅವರ ಬರ್ತ್ಡೇನ ಸಾಧ್ಯ ಆಗೋಷ್ಟು ಬೆಟರ್ ರೀತಿನಲ್ಲಿ ನಾವು ಸೆಲೆಬ್ರೇಟ್ ಮಾಡಿದೀವಿ ಅಂತ ಐ ಫೀಲ್. ಅಂಡ್ ಸ್ಪೆಷಲಿ ಕರಿಯರ್ ರಿಲೀಸ್ ಮಾಡುವಂಥದ್ದು ಐ ಥಿಂಕ್ ಎಲ್ಲಾ ಫ್ಯಾನ್ ಗರ್ಲ್ಸ್ಗೂ ಇದು ಮಾಡಕ್ ಆಗದೆ ಇರಬಹುದು. ನಾವ್ ಇಂಡಸ್ಟ್ರಿನಲ್ಲಿ ಇರೋದ್ರಿಂದ, ಇಂಡಸ್ಟ್ರಿನಲ್ಲಿ ಏನಾದ್ರೂ ಒಂದು ಸಿನಿಮಾ
ಅನ್ನೋದು ನಮ್ಮ ತಲೆಯಲ್ಲಿ ಇರೋದ್ರಿಂದ ನಾವ್ ಈ ಕೆಲಸ ಮಾಡಕ್ಕಾಯ್ತು. ಅದೊಂದು ಸ್ವಲ್ಪ ಯುನಿಕ್ ವೇ ಅಂತ ನನ್ಗೆ ಅನ್ನಿಸ್ತು. ಭೇಟಿ ಆಗ್ಲೇಬೇಕು. ಇವಾಗಂತೂ ನನ್ಗೊಂದು ಫೋಟೋ ಬೇಕೇ ಬೇಕು. ನೆಕ್ಸ್ಟ್ ಇಯರ್ ಬರ್ತ್ಡೇಗೆ ನನಗೆ ಪೋಸ್ಟ್ ಮಾಡಕ್ಕಾದ್ರೂ ಒಂದು ಫೋಟೋ ಬೇಕೇ ಬೇಕು. ಖಂಡಿತವಾಗ್ಲೂ ಮೀಟ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಮೊನ್ನೆ ಒಂದು ವಿಡಿಯೋ ಅಭಿಮಾನನ ನಾನು ನನ್ನ ಕೆಲಸಕ್ಕೆ ಯಾವತ್ತೂ ಮಿಸ್ ಮಾಡ್ಕೊಳ್ಳೋಲ್ಲ ಅಂತ ಯಾಕೆ ಆ ಫೇಸ್ ಅಂದ್ರೆ ಕೆಲವ್ರಿಗೆ ಇರುತ್ತಲ್ವಾ, ಸಡನ್ ಆಗಿ ಏನೋ ಸಿನಿಮಾ ರಿಲೀಸ್ ಮಾಡ್ಬಿಟ್ರು, ಇನ್ನೆಲ್ಲೋ ಹೋಗ್ಬಿಟ್ಟು ಥಿಯೇಟರ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದಾರೆ, ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದಾರೆ, ಆ ಥರದ್ದು ಏನಾದ್ರು ಒಂದು ಕೇಳಿದೀನಿ, ಮುಂದೆನೂ ಕೇಳ್ತೀನಿ ಅಂತ ನನಗೆ ಗೊತ್ತು. ಸೊ ಇದೆಲ್ಲ ಒಂಥರ ಇನ್ಬಿಲ್ಟ್ ಫ್ಯಾಕ್ಟರ್ಸ್ ತರ. ಸೊ ಇನ್ನೆಲ್ಲೋ ಯಾವ್ದೋ ಒಂದಂದ್ರೆ ನನ್ನ ಕೆಲ್ಸಕ್ಕೆ ನಂದು ಡಿ ಬಾಸ್ ಅಭಿಮಾನಿ ಅಂತ ಅನ್ಕೊಂಡು ನನ್ನೊಂದು ಸ್ಟೆಪ್ ನಾನು ಮುಂದೆ ಇಡೋದಕ್ಕೆ ನಾನು ಯಾವತ್ತೂ ಅದನ್ನ ಹೆಲ್ಪ್ ಮಾಡ್ಕೊಂಡಿಲ್ಲ. ಅಂದ್ರೆ ನನಗೋಸ್ಕರ ನಾನು ಅದನ್ನ ಬಳಸ್ಕೊಂಡಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ. ದಟ್ ವಾಸ್ ಮೈ ಒಪಿನಿಯನ್. ಅದು ಗೊತ್ತಿಲ್ಲ ಯಾರ್ಯಾರಿಗೆ ಹೆಂಗಿಂಗ್ ತಲುಪುತ್ತೆ ಅಂತ. ಇಫ್ ಇಟ್ಸ್ ಫಿಟ್ಟಿಂಗ್ ಸಮನ್ ಶೂಸ್ ದೆನ್ ದೇ ಡಿಸರ್ವ್ ಇಟ್. ನಮ್ ಡಿ ಬಾಸ್ ಅವರ ಡೈಲಾಗ್ನೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎನಿ ಪಬ್ಲಿಸಿಟಿ ಇಸ್ ಗುಡ್ ಪಬ್ಲಿಸಿಟಿ. ಸೊ ನಾವು ಜೊತೆಯಲ್ಲಿದ್ದೀವಿ, ಡಿ ಬಾಸ್ ಅವರ ಜೊತೆನಲ್ಲಿದ್ದೀವಿ. ನಮ್ಮ ಅಭಿಮಾನನ ನಾವು ತೋರ್ಸಂತ ರೀತಿ. ನಿಮ್ಗೆ ಅಭಿಮಾನ ಇದ್ದಾಗ ನೀವು ನಿಮ್ಗೆ ಹೆಂಗ್ ಬೇಕೋ ಹಂಗೆ ತೋರಿಸಿ. ನನಗೆ ಬರೋದು ಇದು, ನಾನು ಮಾಡಿದ್ದೀನಿ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗದೆ ಇರುತ್ತೆ. ಬಟ್ ನನಗೆ ಸಮಾಧಾನ ಆಗಿದೆ. ಐ ಜಸ್ಟ್ ಓನ್ಲಿ ಹೋಪ್ ದರ್ಶನ್ ಸರ್ಗೆ ಇಷ್ಟ ಆಗುತ್ತೆ ಅಂತ ಅಷ್ಟೇ. ಅದೊಂದೇ ಮ್ಯಾಟ್ರ್ ಆಗೋದು.